ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನನ್ನ ಫ್ರೆಂಡ್ ಜ್ಯೋತಿ ಆ್ಯಂಡ್ ನನ್ನ ತಂಗಿ ಮತ್ತು ಅವಳ ಫ್ರೆಂಡು ಎಲ್ಲರೂ ಇಸ್ಕಾನ್ ಟೆಂಪಲ್ಗೆ ಹೋಗ್ಬಿಟ್ಟು ಹಾಗೆ ಶಿವಾಜಿನಗರ್ ಚರ್ಚ್ಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ನೀವು ಅಂದ್ಕೊತಿರ್ಬೋದು ಇವ್ರಿಗೇನು ಮಾಡೋಕ್ಕೆ ಕೆಲಸ ಇಲ್ವಾ, ಅಲ್ಲಿ ಇಲ್ಲಿ ಹೋಗ್ತಾನೆ ಇರ್ತಾರೆ ಅಂತ. ಹಾಗೇನೂ ಇಲ್ಲ, ನನ್ನ ತಂಗಿಗೂ ರಜಾ ಇತ್ತು ಆ್ಯಂಡ್ ನಮಗೂ ಹಾಲಿಡೇ ಇದೆಯಲ್ವಾ ಅಂತ ಹೋಗ್ತಿದ್ದೀವಿ ಅಷ್ಟೇ. ಆ್ಯಂಡ್ ಇಸ್ಕಾನ್ ಟೆಂಪಲ್ಗೆ ಹೋಗಿ ಸುಮಾರು 2 ವರ್ಷದ ಮೇಲಾಗಿತ್ತು. ಹೋಗಬೇಕು ಅಂತ ಆಸೆ ಆಗಿತ್ತು, ತುಂಬ ದಿನದಿಂದ ಅಂದ್ಕೊತಾನೆ ಇದ್ದೆ ಹೋಗಬೇಕು ಅಂತ. ಸೊ ಇವತ್ತು ಕಾಲ ಕೂಡಿ ಬಂದಿದೆ, ಸೊ ಹೊರಟಿದ್ದೀವಿ ಅಷ್ಟೇ. ನಾನು ನನ್ನ ತಂಗಿ ಯಶವಂತಪುರಿಗೆ ಬಂದ್ವಿ. ಅವಳ ಫ್ರೆಂಡಿಗೆ ಮತ್ತು ನನ್ನ ಫ್ರೆಂಡ್ಗೆ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಬಂದರು, ನಾವು ಹೊರಟ್ವಿ. ಸೊ ಇವತ್ತು ಮಂಡೇ ಆಗಿರೋದ್ರಿಂದ ಅಷ್ಟು ಜನ ಇರಲಿಲ್ಲ, ನಮಗೆ ಬೇಗನೆ ದರ್ಶನ ಆಗೋಯಿತು. ಸೊ ಒಳಗಡೆ ಫೋನ್ ಅಲೋ ಇರಲಿಲ್ಲ, ವೀಡಿಯೋ ಫೋಟೋಸ್ ಎಲ್ಲ ತೆಗಿಯೋಗಿರಲಿಲ್ಲ. ಆದರೂ ನಿಮಗೆ ತೋರಿಸ್ಬೇಕು ಅಂತ ಹಂಗೆ ಗ್ಯಾಪಲ್ಲಿ 1-2 ಸೆಕೆಂಡ್ ವೀಡಿಯೋ ಮಾಡ್ಕೊಂಡಿದ್ದೀನಿ. ನನಗೆ ಗೊತ್ತಿರೋ ಪ್ರಕಾರ ಇಲ್ಲೇನಿದೆ ಅಂದರೆ ಕೃಷ್ಣನ ಗಿರಿ ಅಂತ ಒಂದು ಇತ್ತು, ಅಂದರೆ ಬೆಟ್ಟ ಏನಿದೆ, ಬೆಟ್ಟದ ಮೇಲೆ ಈ ದೇವಸ್ಥಾನನ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಿದ್ದಾರೆ. 1997 ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಂದರೆ 2024ಗೆ 27 ಇಯರ್ಸ್ ಆಯಿತು ಈ ದೇವಸ್ಥಾನ ಸ್ಟಾರ್ಟ್ ಆಗಿ ಅಂತಲೇ ಹೇಳ್ಬೋದು. ಈ ವಿಷಯ ನನಗೆ ಗೊತ್ತಿರಲಿಲ್ಲ, ಇದನ್ನು ನೋಡಿದ ಮೇಲೆ ನನಗೂ ಗೊತ್ತಾಗಿದ್ದು. ಸೊ ಆಲ್ಮೋಸ್ಟ್ 11 o'clockಗೆಲ್ಲ ನಾವು ಆಚೆ ಬಂದ್ವಿ. ಆಚೆ ಬಂದು ನೆಕ್ಸ್ಟ್ ನಾವು ಶಿವಾಜಿನಗರ್ ಬಸ್ ಹತ್ಕೊಂಡು ಚರ್ಚ್ ಕಡೆ ಹೊಂಟ್ವಿ.
ಚರ್ಚೆಲ್ಲ ನೋಡಿಕೊಂಡು ಆಚೆ ಬಂದ್ವಿ. ಒಂಥರ ಚೆನ್ನಾಗಿತ್ತು. ಕ್ರಿಸ್ಮಸ್ದು ಆ ಡೆಕೋರೇಷನ್ಸ್ ಎಲ್ಲ ಇನ್ನೂ ಹಾಗೆ ಇದ್ದಿದ್ದರಿಂದ ಚೆನ್ನಾಗಿತ್ತು. ಆ್ಯಂಡ್ ಒಳಗಡೆ ಅವರ ಹಾಡೋ ಸಾಂಗ್ಸ್ ಎಲ್ಲ ವೈಬ್ಸ್ ಚೆನ್ನಾಗಿತ್ತು. ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಕೇಳಿಕೊಂಡು ಆಚೆ ಬಂದ್ವಿ. ನಾವು ಆಚೆ ಬರೋ ಅಷ್ಟೊತ್ತಿಗೆ 12 ಆಗಿತ್ತು. ಎಷ್ಟು ಬೇಗ ಎಲ್ಲ ನೋಡ್ಕೊಂಡು ಬಂದ್ವಿ ಅಂತ ಸ್ಯಾಂಕಿ ಟ್ಯಾಂಕ್ ಹತ್ರ ಬಂದ್ವಿ. ನೋಡೋಣ, ಯಾವತ್ತೂ ನೋಡಿರಲಿಲ್ಲ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಅದು ಕ್ಲೋಸ್ ಆಗಿತ್ತು. ನಮಗೆ ಗೊತ್ತಿರಲಿಲ್ಲ ಟೈಮಿಂಗ್ಸ್ ಏನಿದೆ ಅಂತ. ಸೊ ಇವತ್ತು ಬೇಗನೆ ಕ್ಲೋಸ್ ಮಾಡಿದರು. ತುಂಬ ಡಿಸಪಾಯಿಂಟ್ ಆಯಿತು. ಆಚೆಯಿಂದನೇ ಕಣ್ ತುಂಬಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಬಂದ್ವಿ. ಇನ್ನೇನು ಮಾಡೋದು ಅಂತ ಆಲ್ಮೋಸ್ಟ್ 1:30 2 o'clock ಆಗಿತ್ತು. ಊಟ ಮಾಡಿಕೊಂಡು ಹಾಗೆ ಸ್ವಲ್ಪ ಕಾಫಿ ಕುಡಿದು ಅಲ್ಲಿಂದ ಹೊರಟ್ವಿ. ಸೊ ನಾವು ಅಂದ್ಕೊಂಡಿದ್ವಿ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಹೋಗೋಣ ಅಂತ. ಹೋಗೋಕ್ಕಾಗಲಿಲ್ಲ, ಯಾಕಂದರೆ ಇವತ್ತು ಎಳ್ಳಮಾವಾಸ್ಯೆ ಇರೋದ್ರಿಂದ ತುಂಬ ಜನ ಇರ್ತಾರೆ, ಹೋದರೆ ಲೇಟ್ ಆಗುತ್ತೆ ಬರೋದು ಅಂತ ಅಂದ್ಕೊಂಡು ಬೇಗನೆ ಮನೆಗೆ ಬಂದ್ವಿ. ನಾವು ಮನೆಗೆ ಬಂದಾಗ ಟೈಮ್ ಇಷ್ಟ ಆಗಿತ್ತು. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಆ್ಯಂಡ್ ನಿಮ್ಮಿಂದ ನನಗೇನಾದರೂ ಸಜೆಷನ್ಸ್ ಇದ್ದರೆ ಅಥವಾ ನಾನೇನಾದರೂ ಕರೆಕ್ಷನ್ಸ್ ಮಾಡ್ಕೋಬೇಕು ಅಂತ ನಿಮಗೆ ಅನ್ನಿಸ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದನ್ನು ಕರೆಕ್ಟ್ ಮಾಡ್ಕೋತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.